ವೆಲ್ಕಮ್ ಟು IAS ಕನ್ನಡ ವಾಹಿನಿ. ಇಂದಿನ ಟಾಪಿಕ್ ಮ್ಯಾಡ್ರಿಡ್ ಮಾತುಕತೆ. ಹವಾಮಾನ ವೈಪರೀತ್ಯದ ಬಗ್ಗೆ ಇರುವಂತಹ ವಿಶೇಷ ವಿಷಯ. ಇದರ ಹಿನ್ನೆಲೆಯನ್ನು ನಾವು ನೋಡೋಣ. ಇತ್ತೀಚೆಗೆ ತುಂಬಾ ಸುದ್ದಿ ಮಾಧ್ಯಮಗಳಲ್ಲಿ ಕಂಡುಬರುವಂತಹ ಅಂಶ ಏನು? ಭೂಕಾವೇರುವಿಕೆ. ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತೇಳಿ. ಭೂಮಿಯ ತಾಪಮಾನ ಹೆಚ್ಚಾಗಲು ಇರುವಂತಹ ಮುಖ್ಯ ಕಾರಣಗಳೆಂದರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ. ಹಸಿರುಮನೆ ಅನಿಲಗಳು ಯಾವುವು? ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ CO2, ಕಾರ್ಬನ್ ಮೊನಾಕ್ಸೈಡ್, ಆಮೇಲೆ ನೈಟ್ರೋಜನ್ ಆಕ್ಸೈಡ್ಸ್, ಮೀಥೇನ್, ಇವೇ ಮುಂತಾದ ಅನಿಲಗಳು ಭೂಮಿಯ ಮೇಲ್ಗಡೆ ಕೇಂದ್ರೀಕರಿಸಿ ಸಹಜವಾದ ಉಷ್ಣತೆಯನ್ನ ಇನ್ನೂ ಹೆಚ್ಚಿಸಿವೆ ಎನ್ನುವಂತಹ ಅಂಶ. ಇದಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಯತ್ನ ನಡೆಯಿತು. ಪ್ಯಾರಿಸ್ ಒಪ್ಪಂದ ಅಂತ ಕರೀತಾರೆ. ಸುಮಾರು 2015ರಲ್ಲಿ ಈ ಒಪ್ಪಂದಕ್ಕೆ 150ಕ್ಕಿಂತ ಹೆಚ್ಚು ದೇಶಗಳು ಸಹಿ ಹಾಕಿವೆ. ಈ ಪ್ಯಾರಿಸ್ ಒಪ್ಪಂದದಲ್ಲಿ ಸಾಕಷ್ಟು ನಿಯಮಗಳನ್ನು ಮಾಡಲಾಗಿದೆ. ಏನದು? 1.5 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನ, ಅಂದ್ರೆ ಹೆಚ್ಚಾಗುತ್ತಿರುವಂತಹ ಉಷ್ಣತೆಯನ್ನ ಸೀಮಿತದಲ್ಲಿ, ನಿಯಂತ್ರಣದಲ್ಲಿ ಇಡಬೇಕು ಎನ್ನುವಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಆದರೆ ಆ ಒಪ್ಪಂದ ಇನ್ನೂ ಜಾರಿಗೆ ಬಂದಿಲ್ಲ. ಈ ಪ್ಯಾರಿಸ್ ಒಪ್ಪಂದದ ನಿರ್ಣಯಗಳನ್ನು ಜಾರಿಗೊಳಿಸುವ, ನೀತಿ ನಿಯಮಗಳನ್ನು ನಿರೂಪಿಸುವ ಮುಖ್ಯ ಅಂಶವೇ ಇಂದಿನ ಮ್ಯಾಡ್ರಿಡ್ ಮಾತುಕತೆ. ಜನವರಿ 2021ರಿಂದ ಜಾರಿಗೆ ತರಬೇಕಿರುವಂತ ಸದಸ್ಯ ರಾಷ್ಟ್ರಗಳ ಇಚ್ಛೆ ಅಥವಾ ನಿರ್ಣಯ ಆಗಬಹುದು. ಡಿಸೆಂಬರ್ 2ರಿಂದ 13 ತನಕ ಆ ಮಾತುಕತೆ ಮುಂದುವರಿಯಲಿದೆ. ನೋಡಿ, ಇಲ್ಲಿ 2018ರಲ್ಲಿ ಹಸಿರುಮನೆಗಳ ಅನಿಲ ಹೊರಸೂಸುವಿಕೆಯ ಪ್ರಮಾಣ 55 ಗೀಗಾಟನ್ಸ್, ಅಂದ್ರೆ CO2 ವರ್ಷಕ್ಕೆ ಸಾಮಾನ್ಯ 55 ಗೀಗಾಟನ್ಸ್ ಭೂಮಿಗೆ ಬರ್ತಾ ಇದೆ ಅಥವಾ ಭೂಮಿಯ ವಾತಾವರಣದಲ್ಲಿ ಸೇರ್ಕೊಳ್ತಾ ಇದೆ. ಇದು ತುಂಬಾ ಆತಂಕವಾದ ವಿಷಯ. ಹೀಗಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವೆ ಈ ವಿಷಯದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಸಾಮಾನ್ಯವಾಗಿ ಕಾರ್ಬನ್ ಮಾರುಕಟ್ಟೆ ನೀತಿಯವರು ಕಾರ್ಬನ್ ಹೊರಸೂಸುವಿಕೆ ಅಂಶವನ್ನು ಯಾರು ಹೆಚ್ಚು ತಡೆಗಟ್ಟಬೇಕು, ಅದಕ್ಕೆ ಹಣಕಾಸು ಸಹಾಯವನ್ನು ಯಾರು ನೀಡಬೇಕು ಎನ್ನುವಂತಹ ಅಂಶ. $100 ಬಿಲಿಯನ್ ಹಣಕಾಸು ನೆರವು ನೀಡಬೇಕಂತೇಳಿ ಪ್ಯಾರಿಸ್ ಒಪ್ಪಂದದಲ್ಲಿ ಮಾತುಕತೆಯಲ್ಲಿ ನಿರ್ಣಯಿಸಲಾಗಿದೆ. ಆದರೆ ಅದು ಸಹ ಸರಿಯಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ. ಹೀಗಾಗಿ ಈ ಮ್ಯಾಡ್ರಿಡ್ ಮಾತುಕತೆಯಲ್ಲಿ ಪ್ಯಾರಿಸ್ ಬುಕ್ ಅಂತ ಒಂದು ನೀತಿ ನಿಯಮಗಳನ್ನು ರಚನೆ ಮಾಡಲಿಕ್ಕೆ ಮುಂದಾಗಿದೆ. ನೋಡಿ, ಭಾರತದ ನಿಲುವು ಏನು ಹಾಗಾದ್ರೆ? ಇದರಲ್ಲಿ ಭಾರತದ ನಿಲುವು CBDRRC ಅಂತೇಳಿ. CBDR ಅಂತಂದ್ರೆ ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೆಸ್ಪೆಕ್ಟಿವ್ ಕೆಪಾಸಿಟೀಸ್ ಹೇಳುವಂತ ಅಂಶ. ಅಂದ್ರೆ ಆಯಾ ದೇಶಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವು ತಮ್ಮ ದೇಣಿಗೆಯನ್ನ, ಕೊಡುಗೆಯನ್ನು ನೀಡಬೇಕು ಹೇಳುವಂಥದ್ದು. ಅದನ್ನ ಮುಂದುವರೆದಂತ ರಾಷ್ಟ್ರಗಳು ಒಪ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಈ ಎರಡು ದೇಶಗಳ ನಡುವೆ ಸ್ವಲ್ಪ ಏನಾಗಿದೆ, ವಾದ ಉಂಟಾಗಿದೆ ಅಥವಾ ಚರ್ಚೆ ಉಂಟಾಗಿದೆ. ಇನ್ನು ನೋಡಿ, ಇದಕ್ಕಾಗಿ ವಿಶ್ವಸಂಸ್ಥೆ ವಿಶೇಷವಾದ ಒಂದು ಪ್ರತಿನಿಧಿಯನ್ನು ನೇಮಕ ಮಾಡಿದೆ. ಮಾರ್ಕ್ ಕಾರ್ನಿ ಹೇಳುವಂಥವರು ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ. ನೋಡಿ, 25ನೇ COP ಎಂದು ಮ್ಯಾಡ್ರಿಡ್ ನಲ್ಲಿ ನಡೆಯುತ್ತಿರುವಂತಹ ಈ ಮಾತುಕತೆ. COP ಅಂದ್ರೆ ಏನು? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಅದಕ್ಕೆ ಇಂದು ಅಥವಾ ಈ ವರ್ಷ 25 ವರ್ಷಗಳು ಮುಗಿಯಲಿವೆ. ಬೆಳ್ಳಿ ಹಬ್ಬ ಅಂತ ಹೇಳ್ಬೋದು. ಹೀಗಾಗಿ ಈ ಮ್ಯಾಡ್ರಿಡ್ ಮಾತುಕತೆ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯ